ಕ್ಯಾಸ್ಟಿಸಮ್ ಅನ್ನೋದು ಹಿಂದೂ ರಿಲಿಜನಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಅಲ್ವಾ. ಇದು ಶತಮಾನಗಳಿಂದ ಈ ಪ್ರಾಬ್ಲಮ್ ಇದೆ. ಇವಾಗಂತೂ ಇದು ಸೋಷಿಯಲ್ ಮೀಡಿಯಾ ಬಂದಮೇಲಂತೂ ತುಂಬ ಡಿಸ್ಕಸ್ ಆಗುತ್ತೆ. ಇಟ್ಸ್ ಎ ರಿಯಲಿ ಎ ಗುಡ್ ಥಿಂಗ್ ಆ್ಯಕ್ಚುಲಿ. ಎಸ್, ಇಟ್ಸ್ ಎ ಪ್ರಾಬ್ಲಮ್. ಸೊ ಸೊಲ್ಯೂಷನ್ಸ್ನ ನಾವು ಹುಡುಕ್ತಾ ಹೋದರೆ ಎಲ್ಲ ಕ್ಯಾಸ್ಟ್ಗಳನ್ನು ರಿಲಿಜಿಯನ್ನಾಗಿ ಕನ್ವರ್ಟ್ ಮಾಡಿಬಿಡಿ. ರಿಲಿಜನ್ನಾಗಿ ಕನ್ವರ್ಟ್ ಮಾಡಿ ಅವರಿಗೆ ಅವ್ರದ್ದೇ ಆದಂಥ ಧರ್ಮಗುರು, ಧರ್ಮಗ್ರಂಥ, ಅವ್ರಿಗೆ ಆದಂಥ ಟೆಂಪಲ್ಸು, ಪೂಜಾರಿಗಳು ಎಲ್ಲ ಅದೇ ಕ್ಯಾಸ್ಟ್ ಅವರು ಇರೋ ಥರ ಮಾಡಿಬಿಡಿ. ಸೊ ಅವಾಗ ಕ್ಯಾಸ್ಟ್ಗಳೇ ಇರೋದಿಲ್ಲ, ರಿಲಿಜಿಯನ್ಸ್ ಇರುತ್ತೆ, ಕ್ಯಾಸ್ಟಿಸಮ್ ಇರೋದಿಲ್ಲ. ಎಲ್ಲರೂ ಈ ಐರಾರ್ಕಿ ಅಂತ ಬರುತ್ತೆ, ಮೇಲೆ ಕೆಳಗೆ ಅಂತೆಲ್ಲ. ಸೊ ಇದೆಲ್ಲ ಆಗೋದ್ರಿಂದ ಎಲ್ಲ ರಿಲಿಜಿಯನ್ಸು, ಆಮೇಲೆ ಒಂದು ರಿಲಿಜಿಯನ್ ಮೇಲೆ ಒಂದು ರಿಲಿಜಿಯನ್ ಕೆಳಗೆ ಅಂತ ಮಾಡೋಕ್ಕಾಗಲ್ಲ. ಎಲ್ಲರೂ ನಾವು ಗ್ರೇಟ್ ಅಂತ ಫೈಟ್ ಮಾಡೋದಾಗುತ್ತೆ. ದೆನ್ ಇಟ್ ಇಸ್ ಎ ಗುಡ್ ಥಿಂಗ್. ಅದರ್ವೈಸ್ ಹಿಂದೂಗಳಾಗಿ ಇರಬೇಕು, ಯುನೈಟೆಡ್ ಆಗೇ ಇರಬೇಕು ಅಂತಂದರೆ ಯಾವುದೇ ಕ್ಯಾಸ್ಟ್ ಅವನಾಗಿದ್ರೂ ಅವನಿಗೆ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ಅದು ಕೃಷ್ಣ ಟೆಂಪಲ್ ಆಗಿರಲಿ, ಈಶ್ವರನ್ ಟೆಂಪಲ್ ಆಗಿರಲಿ, ಇನ್ನೊಂದು ಟೆಂಪಲ್ ಆಗಿರಲಿ, ಅವನಿಗೆ ಅವನು ಮಂತ್ರಗಳನ್ನ ಕಲಿತಾನೆ, ಅವನು ಶ್ಲೋಕಗಳನ್ನ ಕಲಿತಾನೆ, ಅವನು ಇನ್ನೊಂದು ಕಲಿತಾನೆ, ಎಲ್ಲ ಕಲಿತ್ಕೊಂಡು ಅವನು ಪೂಜಾರಿ ಆಗೋದಕ್ಕೆ ಅವನಿಗೆ ಪರ್ಮಿಷನ್ ಕೊಡಬೇಕು. ಈಗ ಅದರ್ವೈಸ್ ಎಲ್ಲ ಕ್ಯಾಸ್ಟ್ಗಳನ್ನು ರಿಲಿಜನ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಈ ಡಿಸ್ಕ್ರಿಮಿನೇಷನು, ಈ ಹೈರಾರ್ಕಿನ ಯಾರೂ ಸಹಿಸೋದಿಲ್ಲ ಈ ಕಾಲದಲ್ಲಿ. ಆಲ್ರೆಡಿ ಲಿಂಗಾಯತ್ ಕ್ಯಾಸ್ಟ್ ಅವರು ಆಲ್ರೆಡಿ ಕೇಳ್ತಾ ಇದ್ದಾರೆ, ನಾವು ಹಿಂದೂಗಳೇ ಅಲ್ಲ ಆ್ಯಕ್ಚುಲಿ, ನಾವು ಇನ್ಫ್ಯಾಕ್ಟ್ ಹಿಂದೂ ಧರ್ಮದಿಂದ ಹೊರಗೆ ಬಂದಂಥ ಸಮಾಜ. ಸೊ ಡಿಫ್ರೆಂಟ್ ರಿಲಿಜನ್ ಆಗಬೇಕು ಅಂತಂದು ಇಟ್ಸ್ ಎ ಗುಡ್ ಥಿಂಗ್ ಟು ಥಿಂಕ್.